ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನೇ ಇದ್ರೂ ಕೂಡ ಹೈಕಮಾಂಡ್ನ ನಿರ್ಧಾರ ಅದು ಅಂತ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ನ ನಿರ್ಧಾರ. ಜಾರಕಿಹೊಳಿ ಅವರ ಹೇಳಿಕೆ ಯಾವಾಗ ಬದಲಾವಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಆಕಾಂಕ್ಷಿಯಾಗಿದ್ರೂ ಯಾರಿಗೂ ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಬಂದಾಗ ಬರಲಿ ಅಂತ ಅಧ್ಯಕ್ಷ ಸ್ಥಾನದ ಆಸೆ ಹೊರ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ರೇಸ್ನಲ್ಲಿದ್ದೀನಿ ಅನ್ನೋದನ್ನ ಮತ್ತೆ ಕನ್ಫರ್ಮ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಸೆಯನ್ನ ಈ ರೀತಿಯಾಗಿ ಇಂಗಿತ ವ್ಯಕ್ತಪಡಿಸಿದ್ದಾರೆ ಜಾರಕಿಹೊಳಿ. ಚಿಕ್ಕೋಡಿಯಲ್ಲಿ ಮಾತನಾಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವಾಗ ಯಾರಿಗೆ ಮಾಡ್ತಾರ ಯಾವಾಗ ಮಾಡ್ತಾರ ಅನ್ನೋದು ಹೈಕಮಾಂಡ್ ಬಿಟ್ಟದ್ರೆ ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್. ಆಕಾಂಕ್ಷಿ ಇದ್ದೇ ಇದೀವಿ, ಮಾಡೋದು ಬಿಡೋದು ಹೈಕಮಾಂಡ್ ಅವ್ರಿಗೆ ಬಿಟ್ಟದ್ದು. ಯಾವಾಗ ಮಾಡ್ತಾರ ಗೊತ್ತಿಲ್ಲ, ಕಾದು ನೋಡೋರು, ವೇಟ್ ಮಾಡೋಣ. ಒತ್ತಡ ಹಾಕಿದ್ದಾರೆ? ನಾವು ಯಾವ್ದು ರೀತಿ ಒತ್ತಡ ಹಾಕಿಲ್ಲ. ಯಾವಾಗ ಯಾರಿಗೆ ಮಾಡ್ತಾರ ಯಾವಾಗ ಮಾಡ್ತಾರ ಅನ್ನೋದು ಹೈಕಮಾಂಡ್ ಬಿಟ್ಟದ್ರೆ ತಾವು ಕೂಡ ಪ್ರಬಲ ಆಕಾಂಕ್ಷಿ ಸರ್. ಆಕಾಂಕ್ಷಿ ಇದ್ದೇ ಇದೀವಿ, ಮಾಡೋದು ಬಿಡೋದು ಹೈಕಮಾಂಡ್ ಅವ್ರಿಗೆ ಬಿಟ್ಟದ್ದು. ಯಾವಾಗ ಮಾಡ್ತಾರ ಗೊತ್ತಿಲ್ಲ, ಕಾದು ನೋಡೋರು, ವೇಟ್ ಮಾಡೋಣ. ಒತ್ತಡ ಹಾಕಿದ್ದಾರೆ? ನಾವು ಯಾವ್ದು ರೀತಿ ಒತ್ತಡ ಹಾಕಿಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಮತ್ತೆ ತಮ್ಮ ಆಂಗಲ್ನಲ್ಲಿ ಹೇಳ್ಕೊಂಡಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಆದರೆ ನಾನಿದ್ರೂ ಕೂಡ ಈ ರೇಸ್ನಲ್ಲಿ ಯಾರಿಗೂ ಒತ್ತಡ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರ್ಚಿ ಗಲಾಟೆ ಒಂದಿಷ್ಟು ದಿನಗಳ ಕಾಲ ಸುಮ್ಮನಿತ್ತು, ಅಂದ್ರೆ ಸ್ಟಾಪ್ ಆಗಿತ್ತು. ಬಟ್ ಸತೀಶ್ ಜಾರಕಿಹೊಳಿ ಅವರು ಅವಾಗ ಅದನ್ನ ಪುಷ್ ಮಾಡ್ತಾ ಇದ್ದಾರೆ ಇವತ್ತು ಕೊಟ್ಟಂತ ಹೇಳಿಕೆಯ ರೀತಿಯಲ್ಲಿ. ಅರುಣ್ ಉಗಾರ್ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನಿರಂತರವಾಗಿ ಹೈಕಮಾಂಡ್ ಜೊತೆ ಪ್ರಯತ್ನ ಪಡ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ಅಂತೇಳಿ ಇವತ್ತು ಮತ್ತೆ ಹೇಳಿರ್ತಕ್ಕಂಥದ್ದು. ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಮತ್ತು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತೇಳಿ ಕಾಯ್ತಿದ್ದೀನಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಕೆಪಿಸಿಸಿ ಸಾರಥ್ಯ ವಹಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಈಗಾಗಲೇ 2028ರ ಚುನಾವಣೆ ಬಳಿಕ ನಾನು ಮುಖ್ಯಮಂತ್ರಿ ಅಭ್ಯರ್ಥಿಯ ಆಕಾಂಕ್ಷಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಯಾರೆಲ್ಲ 2022ರಲ್ಲಿ ಮುಖ್ಯಮಂತ್ರಿ ಆಗಬೇಕಂತೇಳಿ ಕನಸು ಕಂಡಿದ್ರು ಕಾಂಗ್ರೆಸ್ನ ಅನೇಕ ನಾಯಕರುಗಳು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಆಗಬೇಕಂತೇಳಿ ಸ್ಟ್ರಾಟಜಿನ ಮಾಡಿದ್ರು. ಅವರೆಲ್ಲರೂ ಕೂಡ ಚೆಕ್ಮೇಟ್ ಇಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಅಂತ ಪ್ರಮುಖ ಹುದ್ದೆ ಇದ್ದರೆ ಎಲ್ಲೊಂದು ಕಡೆ ಬಿ ಫಾರ್ಮ್ ಕೊಡುವ ಸಂದರ್ಭದಲ್ಲಿ ತಮಗೆ ಬೇಕಾದಂಥವರಿಗೆ ಒಂದಷ್ಟು ಟಿಕೆಟನ್ನು ಕೊಡುವುದು, ಆ ಮುಖಾಂತರ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದರೆ ಅದನ್ನು ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆ ನಡೆಯೋದ್ರಿಂದ ಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮತ್ತು ಅದು ಎಲ್ಲೊಂದು ಕಡೆ ಉಪಯೋಗಕ್ಕೆ ಬರುತ್ತೆ ಎಂಬುದು ಲೆಕ್ಕಾಚಾರ. ಹಾಗಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಗಾಗಿ ನಿರಂತರವಾಗಿ ಲಾಬಿ ಮಾಡ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಇದೀಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರವನ್ನು ಮುನ್ನೆಲೆಗೆ ತಂದಿರತಕ್ಕಂಥದ್ದು. ಮೂಲಗಳ ಪ್ರಕಾರ ಎಲ್ಲೊಂದು ಕಡೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ನಡುವೆ ನೇರವಾದ ಪೈಪೋಟಿ ಇರತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇರ್ತಕ್ಕಂಥದ್ದು. ವಿದೇಶ ಪ್ರವಾಸದಿಂದ ಬಂದ ನಂತರ ಕರ್ನಾಟಕ ಕಾಂಗ್ರೆಸ್ನ ಸಾರಥಿ ಯಾರಾಗ್ತಾರೆ ಎಂಬ ತೀರ್ಮಾನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಮುಂಬರಲಿರ್ತಕ್ಕಂಥ ಮಳೆಗಾಲದ ಅಧಿವೇಶನ, ಜುಲೈನಲ್ಲಿ ಮಳೆಗಾಲದ ಅಧಿವೇಶನ ಇಡ್ತಿರ್ತಕ್ಕಂಥದ್ದು. ಮಳೆಗಾಲದ ಅಧಿವೇಶನದ ಬಳಿಕ ಸಂಪುಟ ಸರ್ಜರಿ ಆಗಲಿದೆ. ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಸಚಿವರುಗಳಿಗೆ ಕೊಡುವುದು. ನಂತರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೂಡ ನೇಮಕ ಮಾಡಲಿಕ್ಕೆ ಕೆಲವೊಂದು ಕಡೆ ಹೈಕಮಾಂಡ್ ಮನಸ್ಸು ಮಾಡಿದೆ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಸದ್ಯ ಇದೀಗ ಕೆಪಿಸಿಸಿಗೆ ನೂತನ ಸಾರಥಿ ವಿಚಾರದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ತಂದಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನೇ ಪ್ರಮುಖ ಆಕಾಂಕ್ಷಿ ಮತ್ತು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಿದ್ದೀನಿ ಅನ್ನೋ ಮುಖಾಂತರ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಮೇಲೆ ನೇರವಾಗಿ ಕಣ್ಣಿಟ್ಟಿರ್ತಕ್ಕಂಥದ್ದು. ಅರುಣ್ ಉಗಾರ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.